ಸರಿ ಹೋಗ್ಬೋದು, ಇಲ್ಲ ಸರಿ ಹೋಗ್ದಲ್ಲೇನೂ ಇರ್ಬೋದು. ನಾನು ಹಿಂಗೆ ಇರ್ಬೇಕಾ, ವೀಲ್ ಚೇರಲ್ಲೇ ಕೂತಿರ್ಬೇಕಾ? ಒಂದು ಹೆಣ್ಮಕ್ಳಿಗೆ ಇನ್ಸ್ಪಿರೇಷನ್ ಬೇಕು ಅಂದ್ರೆ ನಿಮ್ ಬುಕ್ ಹೋದ್ರೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. 110% ದ ಟೈಗರ್ ಇನ್ ಮೈ ಐಸ್ ಅಂತ. ಆಗಿನ ಇಂಡಸ್ಟ್ರಿಗೂ ಈಗಿನ ಇಂಡಸ್ಟ್ರಿಗೂ ಅವಂದೆಲ್ಲ ನಿಂಗೆ ಗೊತ್ತಾ ವಿಷಯಗಳು ಅಂತ ಅವ್ರ ಬಗ್ಗೆನೇ ಬಿಚ್ ಮಾಡ್ತಾ ಇರ್ತಾರೆ. ಅವರು ಉದ್ಧಾರ ಆಗಲ್ಲ, ಉದ್ಧಾರ ಆಗುವಂತವ್ರನ್ನು ಬಿಡ್ತಿಲ್ಲ ಅಷ್ಟೇ. For business and personal promotions, please contact 9686376663. ಎಸ್ ಮ್ಯಾಮ್. ಫ್ಯಾಮಿಲಿ ಸಪೋರ್ಟ್ ಓಕೆ, ಹೆಂಗಿತ್ತು ಅಂತ ಸಂದರ್ಭದಲ್ಲಿ, ಬಿಕಾಸ್ ಯಾಕಂತಂದ್ರೆ ಇತ್ತೀಚೆಗೆ ಮೊದಲಿಂದಾನು ಕೂಡ ತುಂಬಾ ದೊಡ್ಡವರು ಹೇಳಿರುವಂತ ಮಾತು, ಒಂದು ಕೆಲಸ ಇಲ್ಲದೆ ಮನೆಯಲ್ಲಿ ಕೂತಿರಬಾರ್ದು, ಇನ್ನೊಂದು ಏನಾದ್ರೂ ಈ ತರ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಗಿ ನಮ್ಮ ಲೈಫಲ್ಲಿ ಮನೆಯಲ್ಲಿ ಕೂತಿರಬಾರ್ದು. ಅಂತಹ ವ್ಯಕ್ತಿ ಪರಿಸ್ಥಿತಿ ತುಂಬಾ ಹೇಳಕ್ಕೆ ಆಗದಿರುವಂತಹ ಪರಿಸ್ಥಿತಿ ಆಗುತ್ತೆ. ಸೊ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಅಥವಾ ಸಿನಿಮಾ ರಂಗದ ಒಂದಿಷ್ಟು ನಿಮ್ಮ ಸ್ನೇಹಿತರ ಸಪೋರ್ಟ್ ಆಗಿರ್ಬೋದು, ಆ ಒಂದು ಸಂದರ್ಭದಲ್ಲಿ ಎಷ್ಟು ನಿಮ್ಗೆ ಹತ್ರ ಆಯ್ತು ಅಂತ? ಫಸ್ಟ್ಲಿ ಫ್ಯಾಮಿಲಿ ಸಪೋರ್ಟ್ ಇದ್ದಿದ್ದಕ್ಕೇನೆ ನಾನು ಇಷ್ಟು ಮುಂದೆ ಬಂದಿರೋದು. ಅದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಟ್ ಏನಂದ್ರೆ ನಾನು ಅವ್ರ ಮೇಲೆ ತುಂಬಾ ಡಿಪೆಂಡ್ ಆಗಕ್ ಹೋಗ್ಲಿಲ್ಲ. ಏನಾಗುತ್ತೆ ಅಂದ್ರೆ ನಮ್ಗೇನೋ ಒಂದು ಆಗಿ ನಾವು ಕುಗ್ಗಿದೀವಿ ಅಂದಿದ ತಕ್ಷಣ ಎಲ್ಲ ನಮ್ಮ ಪ್ರಾಬ್ಲಮ್ಸ್ನ ಅವ್ರ ತಲೆ ಮೇಲೆ ಹಾಕಕ್ ಶುರು ಮಾಡ್ಬಿಡ್ತೀವಿ. ಈಗ ನಮ್ಗೆ ಪ್ರಾಬ್ಲಮ್, ಈಗ ಸಪೋಸ್ ನಾನು ಅವಾಗ ಕೊಟ್ಟಿದ್ದ ಎಕ್ಸಾಂಪಲ್ ಆಯ್ತು, ಏನೋ ಒಂದು ಜಾಬ್ ಹೋಯ್ತು, ಅಥವಾ ಏನೋ ಒಂದು ಡಿವೋರ್ಸ್ ಆಯ್ತು, ಅಥವಾ ಇನ್ನೊಂದೇನೋ ಆಯ್ತು ಜೀವನದಲ್ಲಿ, ಹೆಲ್ತ್ ಪ್ರಾಬ್ಲಮ್, ಎಲ್ಲ ತಗೊಂಡೋಗಿ ಫಸ್ಟ್ ಹಾಕೋದು ಯಾರಿಗೆ ಹೇಳಿ? ನಮ್ಮ ತಾಯಿಗೆ. ಅಯ್ಯೋ ಅವ್ರು ಏನ್ ಪಾಪ ಮಾಡಿದ್ದಾರೆ ಪಾಪ, ನಿಮ್ದೆಲ್ಲ ಪ್ರಾಬ್ಲಮ್ಸ್ ಅವ್ರು ತಗೊಂಡು ಕೂತ್ಕೊಳ್ಳೋದು. ಅಥವಾ ನೆಕ್ಸ್ಟ್ ಸಿಗೋದು ಅಪ್ಪ, ಅಯ್ಯೋ ಹಿಂಗಾಯ್ತು. ಅವ್ರ ಜೀವನದಲ್ಲಿ ಪ್ರಾಬ್ಲಮ್ಸ್ ಅಲ್ದಲೆ ನಿಮ್ ಪ್ರಾಬ್ಲಮ್ಸು ಇಟ್ಕೊಂಡು ಓಡಾಡ್ಬೇಕು. ಸೊ ಆ್ಯಂಡ್ ನೆಕ್ಸ್ಟ್ ಬರೋದು ಸಿಬ್ಲಿಂಗ್ಸ್ ಅಫ್ಕೋರ್ಸ್. ಬಟ್ ದೆನ್ ನಾನು ಆ ಥರ ಮಾಡಕ್ ಹೋಗ್ಲಿಲ್ಲ. ಒಂದು ಪಾಯಿಂಟಲ್ಲಿ ಮಾತ್ರ, ಒಂದೇ ಒಂದು ಪಾಯಿಂಟಲ್ಲಿ ನಾನು ಆಚೆ ಕೂತಿದ್ದೆ, ನಾನು ದಿನ ಆಚೆ ಕೂತ್ಕೋತಿದ್ದೆ. ಆ್ಯಂಡ್ ನಾನು ಏನು ಮಾಡ್ತಿದ್ದೆ ಗೊತ್ತಾ, ಅವಾಗ ಎಲ್ಲರೂ ವಾಕಿಂಗ್ ಹೋಗೋರು ಅಲ್ಲಿ ನಮ್ಮ ಹಳೆ ಮನೆ ಹತ್ರ. ಇಟ್ ವಾಸ್ ಅ ವೆರಿ ಪೀಸ್ಫುಲ್ ಏರಿಯಾ. ಸೊ ಅಲ್ಲಿ ರಾಹುಲ್ ದ್ರಾವಿಡ್ ಅವರು ನಮ್ಮ ಮನೆ ಹತ್ರನೇ ಇರೋದು. ಸೊ ಅವ್ರು ಬೇರೆ ಹೋಗೋರು, ಅವ್ರನ್ನೂ ನೋಡ್ಕೊಂಡು ನಿಂತ್ಕೋತಿದ್ದೆ ನಾನು. ಸೊ ನಾನು ಹೋಗುವಾಗ ಎಲ್ರದ್ದು ವಾಕಿಂಗ್ ಪ್ಯಾಟರ್ನ್ ನ ಒಬ್ಸರ್ವ್ ಮಾಡ್ತಾ ಇದ್ದೆ. ಆಸ್ ಅನ್ ಆಕ್ಟರ್ ನಾವ್ ಏನ್ ಮಾಡ್ತೀವಿ, ಯಾರ್ದೋ ತರ ಒಬ್ರ ತರ ಕಾಣಿಸ್ಬೇಕು, ಅಥವಾ ಒಬ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ತರ ನಾವು ಇರ್ಬೇಕು ಅಂತಂದ್ರೆ ಅವ್ರನ್ನ ಫಸ್ಟ್ ಅಬ್ಸರ್ವ್ ಮಾಡ್ತೀವಿ. ಹೆಂಗೆ ಅವ್ರದ್ದು ಮ್ಯಾನರಿಸಮ್ಸ್, ಇದೆಂಗೆ ಮೂವ್ ಆಗುತ್ತೆ, ಇದೆಂಗೆ ಅದು ಅದನ್ನು. ಸೊ ನಾನು ಅದನ್ನ ಅಬ್ಸರ್ವ್ ಮಾಡ್ತಾ ಹೋದೆ. ಇವ್ರು ವಾಕ್ ಮಾಡೋ ಪ್ಯಾಟರ್ನ್, ಓ ಹಿಂಗ ನಾನು ನಡೀತಾ ಇದ್ದಿದ್ದು, ಅಷ್ಟೇ ನಾನು ಮಾಡ್ತಿದ್ದಿದ್ದು ಅಲ್ಲಿ ಕುತ್ಕೊಂಡು. ಸೊ ಬ್ರೈನ್ ಫಸ್ಟ್ ನಮ್ಮ ಆಕ್ಟರ್ಸ್ಗಾಗಿರ್ಲಿ, ಅಥವಾ ಯಾರೇ ಒಬ್ರು ತುಂಬಾ ಸ್ಪೋರ್ಟ್ಸ್ ಮೆನ್ ಆಗಿರ್ಲಿ, ಅಂದ್ರೆ ಕಲಿತಾರಲ್ಲ ಜಾಸ್ತಿ, ಲರ್ನಿಂಗ್ ಅಲ್ಲಿ ಇರ್ತಾರೆ, ಟ್ರೈನಿಂಗ್ ಅಲ್ಲಿ ಇರ್ತಾರೆ, ಅವ್ರಿಗೆ ನೋಡಿನೇ ಫಸ್ಟ್ ಕಲಿಯೋದು. ಅದಕ್ಕೆ ವಿಜುವಲ್ ಮೀಡಿಯಂ ಇಸ್ ವೆರಿ ಸ್ಟ್ರಾಂಗ್. ಸೊ ಹಾಗೆ ನಾನು ನೋಡ್ತಾ ಕೂತಾಗ ಒಂದ್ ದಿವಸ ನಮ್ಮ ತಾಯಿ ಬಂದಿದ್ರು, ಅಂಡ್ ಶಿ ವಾಸ್ ಲೈಕ್, ನನ್ಗೇನ್ ಟೀಕ್ ತಂದ್ಕೊಟ್ರು. ಸೊ ಟೀ ಕಾಫಿನೂ ನಾನು ತುಂಬಾ ಜಾಸ್ತಿ ಕುಡಿತಿರ್ಲಿಲ್ಲ ಆ ಟೈಮಲ್ಲಿ. ಬೆಳಗ್ಗೆ 1 ಕಪ್ ಕಾಫಿ, ಸಾಯಂಕಾಲ, ಅಂಡ್ ಐ ಯೂಸ್ ಟು ವೇಟ್ ಫಾರ್ ದಟ್ 1 ಕಪ್ ಹಂಗೆ. ಸೊ ತಂದು ಕೊಟ್ಟಾಗ ನಾನು ಅಂದೆ, ಏನ್ ಗೊತ್ತಾ ಅಂತ. ಏನು? ನಾನು ಅಲ್ಲಿ ಹೋಗ್ಬಿಡ್ಬೇಕಿತ್ತಾನೆ, ಇಲ್ಲಿ ಯಾಕೆ ಹಿಂಗೆ ಇಟ್ಕೊಂಡು ದೇವ್ರು ನನ್ನ ಜೀವ, ಅಂದ್ರೆ ನೋವಲ್ಲಿ ಹೇಳಿಲ್ಲ, ನಾನು ಫನ್ನಿಯಾಗಿ ಹೇಳ್ದೆ ಇದ್ರಲ್ಲಿ, ನನ್ನ ಹತ್ಕೊಂಡಂತೂ ಹೇಳಲೇ ಇಲ್ಲ. I said in a very funny way, and she got a little agitated. ಅಂದ್ರೆ ಅವ್ರಿಗೆ ಯಾವತ್ತೂ ಏನಕ್ಕೂ ರಿಯಾಕ್ಟ್ ಮಾಡಲ್ಲ. ಅವ್ರು ಒಂಥರ ಭಾಳ, ಅಂದ್ರೆ ನಾವೆಲ್ಲ ಅವ್ರ ಮಕ್ಕಳು, ಅಂದ್ರೆ ಇಂಥ ಒಬ್ರು ಹಸ್ಬೆಂಡು ಅವ್ರದ್ದು, ನಮ್ಮ ತಂದೆ, ನಮ್ಮ ಅಣ್ಣ ಮಗ, ನಾನು ಮಗಳು, ಅಂದ್ರೆ ಅವ್ರು ಹೆಂಗಿರ್ಬೇಕು ಅಂತ ನೀವು ಯೋಚನೆ ಮಾಡಿ. ಸೊ ಶೀ ಈಸ್ ನಾರ್ಮಲಿ ಡಸಂಟ್ ರಿಯಾಕ್ಟ್, ಸಡನ್ಲಿ ಶೀ ಈಸ್ ಲೈಕ್ ರಿಯಾಕ್ಟೆಡ್ ನನಗೆ. ಆ್ಯಂಡ್ ಶಿ ಸೆಡ್, ನೀನೇನು ಹೇಳಿನ ಅಂತ. ಅಷ್ಟೇ ನಂಗೆ ಸಾಕಾಯ್ತು, ಅದೊಂದೇ ಲೈನ್ ಅವ್ರು ಹೇಳಿದ್ರು, ನೀನು ಹೇಳಿನ ಅಂತ. ನಾನು ಅವ್ರಿಗೆ ರಿಪ್ಲೈ ಕೊಡೋಷ್ಟಲ್ಲ ಅವ್ರು ಹೋಗಿ ಆಗೋಗಿತ್ತು. ಆ್ಯಂಡ್ ದಟ್ ಕೆಪ್ ಕಮಿಂಗ್ ಇನ್ ಮೈ ಹೆಡ್, ನಾನು ಹೇಳಿನ, ಮೈ ಕವರ್ಡ್ ಅಂತ. ಸೊ ನನಗೆ ಅನಿಸ್ತು, ಇಲ್ಲಮ್ಮ ನಾ ತಾಯಿ, ನಾನು ಅಲ್ವೇ ಅಲ್ಲ, ಅಂದರೆ ನನಗೆ ನಾನೇ ಹೇಳ್ಕೊಂಡಿದ್ದದು, ಇಲ್ಲ ಏನಾಗುತ್ತೆ ನೋಡೇ ಬಿಡೋಣ ಇದು ಅಂತ. ಇಲ್ಲ, ಅವತ್ತು ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ ಫಸ್ಟು, ನಾನು ಹಿಂಗೆ ಇರಬೇಕಾ, ವೀಲ್ ಚೇರಲ್ಲೇ ಕೂತಿರ್ಬೇಕಾ, ಅಥವಾ ಇನ್ನೇನೋ ಹೆಂಗಿದ್ರು ನಾನು ಅದನ್ನ ಪ್ರಮೋಟ್ ಮಾಡ್ತೀನಿ. ಐ ವಿಲ್ ಗಿವ್ ದ್ಯಾಟ್ ಅ ಫಾರ್ಮ್ ಆ್ಯಂಡ್ ಅ ನೇಮ್ ಅಂತ.
ಈಗ ಸಪೋಸ್ ನಾನು ವೀಲ್ ಚೇರಲ್ಲೇ ಇರಬೇಕಾಗಿದ್ರೆ ಐ ವುಡ್ ಹವ್ ಬಿನ್ ಅನ್ ಅಂಬಾಸಿಡರ್ ಫಾರ್ ದಟ್. ಆ್ಯಂಡ್ ಸಿ ಏನು ಗೊತ್ತಾ, ವೀಲ್ ಚೇರ್ಸ್ ರಿಯಲಿ ಹೆಲ್ಪ್ ಪೀಪಲ್ ಇನ್ ಡಿಫಿಕಲ್ಟ್ ಟೈಮ್ಸ್. ಆ್ಯಂಡ್ ಐ ವುಡ್ ಲೈಕ್ ಟು ಸೇ ದಟ್ ಯಾರಾದರೂ ಈಗ ಸಪೋಸ್ ಸದ್ಯಕ್ಕೆ ವೀಲ್ ಚೇರಲ್ಲೆಲ್ಲ ಇದ್ದರೆ ಬೇಜಾರು ಮಾಡ್ಕೋಬಿಡಿ. ಇಟ್ ಇಸ್ ಜಸ್ಟ್ ಹೆಲ್ಪಿಂಗ್ ಯು ಆ್ಯಂಡ್ ಇಟ್ ಇಸ್ ಮೂವಿಂಗ್ ಅರೌಂಡ್ ಅಷ್ಟೇ. ಹೆಲ್ಪಿಂಗ್ ಯು ಟು ಗೆಟ್ ಮೂವ್ಮೆಂಟ್, ಇನ್ನೇನು ಇಲ್ಲ. ಅಯ್ಯೋ ನಾನು ವೀಲ್ ಚೇರಿಗೆ ಬಂದು ನಂಗೆ ಅನ್ಕೊಳ್ಳೇಬೇಡಿ. ಫಸ್ಟ್ ಆ ಚೇರಿಗೆ ಥ್ಯಾಂಕ್ಸ್ ಹೇಳೋದು ಕಲ್ತ್ಕೊಳ್ಳಿ. ಅಬ್ಬಾ ನಿನ್ನಿಂದ ನಾನು ಮೂವಾರು ಆಗ್ತಾ ಇದ್ದೀನಿ ಅಂತ. ಸೊ ನಾನು ಯಾವಾಗ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳಕ್ ಶುರು ಮಾಡಿದೆ ಅಲ್ಲ, ಅದು ನನ್ನನ್ನು ಓಡಿಸ್ಬಿಡ್ತು ಅಲ್ಲಿಂದ. ನೀನಿಲ್ಲ, ಎದ್ದು ನಿಲ್ಲಕ್ಕೆ ಶುರು ಮಾಡು, ನಡೆಯಕ್ಕೆ ಶುರು ಮಾಡು ಅಂತ. ಆ್ಯಕ್ಚುಲಿ ನಾನು ತುಂಬ ಜಾಸ್ತಿನೂ ಇದ್ರ ಬಗ್ಗೆ ಎಲ್ಲ ಇನ್ಸಿಡೆಂಟ್ಸನ್ನು ಹೇಳ್ತಾ ಇಲ್ಲ, ಬಿಕಾಸ್ ಐ ಆಮ್ ರೈಟಿಂಗ್ ಅ ಬುಕ್ ಅಬೌಟ್ ದಿಸ್ ಎಂಟೈರ್ ಇನ್ಸಿಡೆಂಟ್. And this is the first time I'm actually saying it anywhere. So the book is called The Tiger in My Eyes anta. Book name. ಅಂದ್ರೆ ನನ್ನ ಕಣ್ಣಲ್ಲಿರುವಂತ ಒಂದು ಹುಲಿ ಅಂತ ಕನ್ನಡದಲ್ಲಿ ಅನುವಾದ ಆಗುತ್ತೆ. ಸೊ ಐ ಆಮ್ ರೈಟಿಂಗ್ ಇಟ್ ಇನ್ ಇಂಗ್ಲಿಷ್. ಅದಾದ್ಮೇಲೆ ಕನ್ನಡ ವರ್ಷನು ನಾನೇ ಬರೀತೀನಿ, ಅದನ್ನ ಅನುವಾದಿಸ್ತೀನಿ, ಬಿಕಾಸ್ ಐ ಆಮ್ ವೆರಿ ಗುಡ್ ವಿತ್ ರೈಟಿಂಗ್ ಕನ್ನಡ ಆಲ್ಸೋ. ಸೊ ಅದೆರಡನ್ನು ನಾನು ವೆರಿ ಸೂನ್ ಅದನ್ನು ಪಬ್ಲಿಷ್ ಮಾಡಬೇಕು ಅಂತ ಅಂದರೆ ಅಫ್ಕೋರ್ಸ್ ಇಟ್ ವಿಲ್ ಬಿ ಪಬ್ಲಿಷ್ಡ್. ಇನ್ನೂ ಅದು ಲಾಸ್ಟ್ 3-4-5 ಚಾಪ್ಟರ್ಸ್ ಅಲ್ಲಿ ಇದೆ, ಇನ್ನೂ ಮುಗಿಸಿಲ್ಲ ನಾನು. ಬಿಕಾಸ್ ನನ್ಗೆ ಅಲ್ಲಿಗೆ ಏನು ಗೊತ್ತಾ, ಐ ಹ್ಯಾವ್ ಟು ರಿವಿಸಿಟ್ ದೋಸ್ ಇಮೋಷನ್ಸ್, ದೋಸ್ ಇನ್ಸಿಡೆಂಟ್ಸ್ ಎಲ್ಲ ಇದೆಯಲ್ಲ. ನಾನು ಆ ಬುಕ್ ಬರೀತಾ ಐ ಹ್ಯಾವ್ ಟು ವಿಸಿಟ್. ಬಟ್ ಅದೊಂದು ಪಾಯಿಂಟಿಗೆ ಮಾತ್ರ ನಾನು ಇಟ್ಕೊಂಡಿದ್ದೀನಿ ಅದನ್ನ. ಐ ಆಮ್ ವಿಸಿಟಿಂಗ್ ಇಟ್ ಲೈಕ್ ಹೆಂಗೆ ಗೊತ್ತಾ, ಒಂದು ಕತೆ ಬರೆಯೋರ್ ಥರ, ವಿದೌಟ್ ಇಮೋಷನ್ಸ್. ಅಲ್ಲೇನಾಯ್ತು, ಅಲ್ಲಿ ಅಷ್ಟೇ ಫಿನಿಶ್ಡ್. ಬಟ್ ಸ್ವಲ್ಪ ಅದು ನಿಮಗೆ ಏನು ಗೊತ್ತಾ, ಇಟ್ ಗಿವ್ಸ್ ಯು ಸ್ವಲ್ಪ ಕ್ಯಾರಿ ಓವರ್. ಎಷ್ಟೇ ನೀವಿಲ್ಲ ಅಂದ್ರೂ ಆ ಇನ್ಸಿಡೆಂಟ್ಸ್ ವಿತೌಟ್ ಎಮೋಷನ್ಸ್ ನಾವು ನೋಡಿದ್ರು ಸ್ವಲ್ಪ ಕ್ಯಾರಿ ಓವರ್. ಅದನ್ನ ಓವರ್ಕಮ್ ಮಾಡೋಕ್ಕೆ ನನಗೊಂದು 3 weeks ಬೇಕಾಗುತ್ತೆ. ಅದನ್ನು ಕ್ರಿಯೇಟಿವ್ ರೈಟರ್ಸ್ ಬ್ಲಾಕ್ ಅಂತ ಏನು ಹೇಳ್ತೀವಿ ನಾವು, ನಾಟ್ ಎಕ್ಸಾಕ್ಟ್ಲಿ ಅ ಬ್ಲಾಕ್, ಇಟ್ ಈಸ್ ಏನಂತಾರೆ, ನಮ್ಮನ್ನ ನಾವೇ ಸರ್ವಿಸ್ ಮಾಡ್ಕೊಳ್ಳೋದು ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ. ಈಗ ನೀವು ಅದು ನಿಮ್ಮ ಒಂದು ಕತೆಗೆನೆ ರಿಲೇಟೆಡ್ ಆಗಿರುವಂತದ್ದು? ವೆರಿ ಮಚ್. ನನ್ನ ಹೋಲ್ ಇನ್ಸಿಡೆಂಟೇ ಕಂಪ್ಲೀಟ್ ಏನೇನಾಯ್ತು ಆವತ್ತು ನಮ್ಮ ಒಂದು ಆಕ್ಸಿಡೆಂಟ್ ಟೈಮಲ್ಲಿ, ಅಲ್ಲಿಂದ ಹಿಡಿದು ಇವತ್ತು ರಿಕವರ್ ಆದಮೇಲೆ ಏನೇನಾಗ್ತಾ ಇದೆ, ಎವ್ರಿಥಿಂಗ್ ಇಸ್ ರೆಕಾರ್ಡೆಡ್. ಅಂದ್ರೆ ಯಾರಿಗಾದ್ರೂ ಒಂದು ಹೆಣ್ಮಕ್ಳಿಗೆ ಇನ್ಸ್ಪಿರೇಷನ್ ಬೇಕು ಅಂತಂದ್ರೆ ನಿಮ್ ಬುಕ್ ಹೋದ್ರೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. 110%. ಈಚ್ ಅಂಡ್ ಎವ್ರಿ ಚಾಪ್ಟರ್ ಅಲ್ಲಿ ಒಂದೊಂದು ಏನೇನ್ ನಡೀತು ನಾನು ಇನ್ಸಿಡೆಂಟ್ ಎಪಿಸೋಡ್ ಆಗಿ ಬರ್ದಿದ್ದೀನಿ. ಎಸ್ ಮ್ಯಾಮ್. ಈಗ ಲೈಫಲ್ಲಿ 2ನೇ ಇನ್ನಿಂಗ್ಸ್ ಅಂತಾನೆ ಅನ್ಬೋದು, ಮತ್ತೆ ಕಂಬ್ಯಾಕ್ ಮಾಡಿರುವಂತದ್ದು. ಹೆಂಗಿದೆ? ಇಟ್ಸ್ ಫ್ಯಾಬ್ಯುಲಸ್. ಏನ್ ಗೊತ್ತಾ, ನನಗೆ ನನ್ನ ಮೇಲೇನೆ ಒಂದು ನಂಬಿಕೆ ಇತ್ತು ಜೀವನದಲ್ಲಿ. ಅದಿಲ್ದಲೆ ನೀವು ಆಕ್ಟರ್ ಆಗಕ್ ಸಾಧ್ಯನೇ ಇಲ್ಲ. ಎವ್ರಿ ಆಕ್ಟರ್ ಹ್ಯಾಸ್ ಟು ಬಿಲೀವ್ ಇನ್ ಹಿಮ್ಸೆಲ್ಫ್ ಫಸ್ಟ್, ವೆದರ್ he is just a character artist, just a comedian or a superstar, ಯಾರೇ ಆಗಿರ್ಬೋದು. ಅವರಲ್ಲಿ ಆತ್ಮಾಭಿಮಾನ, ಆತ್ಮವಿಶ್ವಾಸ ಇಲ್ಲ ಅಂತಂದ್ರೆ ಅವರು ಆಕ್ಟರ್ ಆಗಕ್ ಸಾಧ್ಯನೇ ಇಲ್ಲ. ಸೊ ಆಸ್ ಅನ್ ಆಕ್ಟರ್ ಐ ಆಲ್ರೆಡಿ ಹ್ಯಾಡ್ ಸಮ್ ಕೈಂಡ್ ಆಫ್ ಕಾನ್ಫಿಡೆನ್ಸ್ ಇನ್ ಮೀ. ಬಟ್ ಇದೆಲ್ಲ ಏನಂತಾರೆ, ಒಂದು ಈ ಇನ್ಸಿಡೆಂಟ್ ಆದಾಗಿಂದನೂ ನನಗೆ ಅದು ಡಬಲ್ ಟ್ರಿಪಲ್ ಆಗಿದೆ. ಬಿಕಾಸ್ ನೀವು ಅಂಥ ಜಾಗದಿಂದ ನಿಮ್ಮನ್ನ ನೀವೇ ಕರ್ಕೊಂಡ್ ಬರ್ತಿರಲ್ಲ ಆಚೆ, ಇಟ್ ಈಸ್ ದೆನ್ ಯು ವಿಲ್ ಸ್ಟಾರ್ಟ್ ಬಿಲೀವಿಂಗ್ ಯಾರು ಬೇಡ ಅನ್ಸುತ್ತೆ. ಯು ವಿಲ್ ಸ್ಟಾಪ್ ಡಿಪೆಂಡಿಂಗ್ ಆನ್ ಯುವರ್ ಪೇರೆಂಟ್ಸ್, ಫ್ಯಾಮಿಲಿ ಆಲ್ಸೋ. ಅವಾಗ ಏನು ಗೊತ್ತಾ, ನಮ್ಮಿಂದ ನಮ್ಮ ಫ್ಯಾಮಿಲಿಗೆ ಒಳ್ಳೇದಾಗಬೇಕು, ಒಳ್ಳೆ ಟೈಮ್ ಅಂದರೆ ಒಳ್ಳೆ ಟೈಮ್ಸಲ್ಲಿ ಅವ್ರನ್ನೂ ನಾವು ಕರ್ಕೊಂಡು ಹೋಗ್ಬೇಕು. ಬರೀ ಕೆಟ್ಟ ಟೈಮ್ಸಲ್ಲೇ ಅವ್ರು ನಮ್ಮ ಜೊತೆ ಇರಬೇಕು, ನಮಗೆ ಸಪೋರ್ಟ್ ಮಾಡೋದು, ಇಟ್ಸ್ ಅ ಸೆಲ್ಫಿಶ್ ವೇ ಆಫ್ ಥಿಂಕಿಂಗ್. ಸಿ ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ಯು ವಾಂಟ್ ಇಟ್ ಆರ್ ನಾಟ್, ದೇ ವಿಲ್ ಬಿ ವಿತ್ ಯು. ಅದು ಬೇರೆ ವಿಚಾರ, ಅದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ದೆನ್ ನೀವು ಆಸ್ ಅ ಹ್ಯೂಮನ್ ಬೀಯಿಂಗ್ ಗಿವ್ ದೆಮ್ ಒಳ್ಳೊಳ್ಳೆ ವಿಚಾರಗಳು ಹೇಳಿ, ಅವ್ರಿಗೆ ಒಳ್ಳೊಳ್ಳೆ ಥಿಂಗ್ಸ್ ಮಾಡಿ, ಅವರ ಒಂದು ಕಷ್ಟಕ್ಕೆ ನೀವು ಭಾಗಿಯಾಗೋ ಪ್ರಯತ್ನ ಪಡಿ. ದಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ಎಷ್ಟು ವರ್ಷ ಆಯ್ತು ಮೇಡಮ್ ಇವತ್ತಿನ ದಿನಕ್ಕೆ? ಐ ಥಿಂಕ್ 2021 ಅಂದ್ರೆ 5 years ಆಯ್ತು. 5 years ಆಯ್ತು. ಎಸ್ ಮ್ಯಾಮ್. 5 ವರ್ಷಗಳಾಯ್ತು ಇವತ್ತಿಗೆ. ಸೊ 5 ವರ್ಷಗಳಲ್ಲಿ ನಿಮ್ಮ ಹೆಲ್ತ್ ಬಗ್ಗೆ ನೀವು ಯಾವ ರೀತಿ ಕೇರ್ ಅನ್ನು ತಗೊಂಡಿದ್ರಿ ಅಂತ, ಏನೆಲ್ಲ ಮಾಡ್ತಿದ್ರಿ, ನಿಮ್ಮ ಡೈಲಿ ರೊಟೀನ್ ಆಕ್ಸಿಡೆಂಟ್ ಆದ ನಂತರ ಏನೆಲ್ಲ ಇರ್ತಿತ್ತು ಅಂತ? ಓಕೆ.
ಈಗ 5 years ಅಂತ ಅಂದ್ರೆ ನನಗೆ ಅದು ಅಷ್ಟು ದೊಡ್ಡ ಟೈಮ್ ಆಗಿದೆ ಅಂತ ಅನ್ನಿಸ್ತಾನೆ ಇಲ್ಲ. ಬಿಕಾಸ್ ಎವ್ರಿ ಮೂಮೆಂಟ್ ಎವ್ರಿ ಸ್ಟೆಪ್ ನನಗೇನೋ ಒಂದು ಚೇಂಜಸ್ ಆಗ್ತಾನೆ ಹೋಗಿದೆ. ಆಮೇಲೆ ಈ ತರ ಒಂದು ಘಟನೆ ನಿಮ್ಗೆ ಆಗುತ್ತಲ್ಲ, ಇಷ್ಟು ದೊಡ್ಡ ಒಂದು ಆಕ್ಸಿಡೆಂಟ್, ಅದಾದ್ಮೇಲೆ ಬಾಡಿಗೆ ನೀವು ಟೈಮ್ ಕೊಡ್ಲೇಬೇಕು. ಫಾಸ್ಟ್ ಆಗಿ ಏನಾದ್ರು ಆಗ್ಬೇಕಂದ್ರೆ ಅದು ಆಗೋದೇ ಇಲ್ಲ ಫಸ್ಟ್ ಆಫ್ ಆಲ್. ಸೊ ದ ಫಸ್ಟ್ ಥಿಂಗ್ ಈಸ್ 1 full ವರ್ಷ ನನಗೆ ಆಕ್ಸಿಡೆಂಟ್ ಆದಾಗಲೇ ಐ ವಾಸ್ ವೆರಿ ಸ್ಮಾರ್ಟ್ ದಟ್ ನನಗೆ ಅರ್ಥ ಆಯಿತು ದಟ್ ಫಿಸಿಯೋ ಆ್ಯಂಡ್ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಅಂತ. ಸೊ ನಾನು ಅದನ್ನ ತುಂಬ ಕಷ್ಟ ಆದರೂ ಆ 1 ವರ್ಷದಲ್ಲೇ ಮಾಡಿ ಹೆಂಗೋ ವಾಕರ್ ತನಕ ಬಂದ್ಬಿಟ್ಟೆ. ಅದೇ ಕೆಲವರು ಮಾಡೋ ಅಂತ ತಪ್ಪು. 1 ವರ್ಷ ಆಗಲಿ ನನ್ನ ಬಾಡಿಗೆ ಸ್ಟ್ರೆಂತ್ ಬರಲಿ, ಆಮೇಲೆ ಫಿಸಿಯೋ ಶುರು ಮಾಡ್ತೀನಿ. ಇನ್ನು ದ ಫಸ್ಟ್ 3 months ಇಸ್ ಯೋರ್ ಗೋಲ್ಡನ್ ಟೈಮ್. ಇದನ್ನ ನನಗೆ ಡಾಕ್ಟರ್ಸು ಹೇಳಿದ್ರು, ಫಿಸಿಯೋನು ಹೇಳಿದ್ರು. ಈ 3 ತಿಂಗಳಲ್ಲಿ ಫಸ್ಟ್ ನಿಮಗೆ ಆ ಬಾಡಿಗೆ ವಾಪಸ್ ಕನೆಕ್ಷನ್ ಕೊಡ್ತಾ ಹೋಗ್ಬೇಕು ನೀನು, ಅದು ಕನೆಕ್ಟ್ ಆಗುತ್ತೆ. ಇಲ್ಲ ಅಂದ್ರೆ ಕಷ್ಟ ಇದೆ ಅಂತ. ಸೊ ನಾನು ಆ 1 ವರ್ಷದಲ್ಲಿ ತುಂಬಾನೇ ಕಷ್ಟ ಆಯ್ತು ನನಗೆ. ಬಿಕಾಸ್ ಅವಾಗ ತಾನೇ ಇಂಜುರಿ ಆಗಿ ಏನಂತಾರೆ ಒಂದು ಆಪರೇಷನ್ ಆಗಿ ರೆಡಿ ಆಗಿರೋಂತಹ ಬಾಡಿ ಅದು. ಅದಕ್ಕೆ ನೀವು ಎಷ್ಟು ಅಂತ ಮಾಡ್ಬೋದು, ಫಿಟ್ನೆಸ್ ಆಗಲಿ ಅಥವಾ ಒಂದು ನಿಲ್ಲೋದಾಗಲಿ, ಎಲ್ಲಾನು ನಿಮ್ಗೆ ಡಬಲ್ ಟ್ರಿಪಲ್ ಪೇನ್ ಬರುತ್ತೆ. ಒಂದು ಆಪರೇಷನ್ ಆಗಿರೋ ಅಂಥ ಪೇನು, ಅದಾದ್ಮೇಲೆ ಫಿಸಿಯೋ ಕೊಡೋ ಅಂತಹ ಪೇನು. ಸೊ ಎಲ್ಲ ಪೇನ್ 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 ಪೇನ್. ಅದಕ್ಕೆ ನಾನು ಫಸ್ಟ್ ಟೈಮ್ ಒಂದು ರೀಲ್ ಹಾಕಿದಾಗ ಅದಕ್ಕೆ ಆ ಸಾಂಗ್ನ ನಾನು ಹಾಕಿದ್ದು ಆ ರೀಲ್ಗೆ, ಪೇನ್ ಯು ಮೇಡ್ ಮಿ ಅ ಬಿಲೀವರ್ ಅಂತ. ಸೊ ನೀವು ಎಷ್ಟು ಪೇನ್ ತಗೋತೀರಾ ಅಷ್ಟೇ ನೀವು ಸ್ಟ್ರಾಂಗ್ ಅಂತ. ಇಟ್ಸ್ ಜಸ್ಟ್ ಅ ಸೇಯಿಂಗ್ ಅನ್ಕೋತಾರೆ ಕೆಲವರು, ಇಫ್ ಐ ಟೇಕ್ ಪೇನ್ ಐ ಬಿಕಮ್ ಸ್ಟ್ರಾಂಗ್ ಅಂತ. ನಾಟ್ ಓನ್ಲಿ ಸ್ಟ್ರಾಂಗ್, ಯು ಬಿಕಮ್ ಇನ್ವಿನ್ಸಿಬಲ್ ನಿಮಗೆ ಪೇನ್ ಕೊಡ್ತಾ ಹೋದ್ರೆ. ಅದೇ ನೀವು ಬರೀ ಸುಖದಲ್ಲಿ ಆರಾಮಾಗಿದ್ರೆ ಯು ಬಿಕಮ್ ವೆರಿ ಫ್ರೆಜೈಲ್. ಸೊ ನಿಮ್ಮ ಒಂದು ಏನ್ ಮಾಡಿದ್ರಿ ಆ ಟೈಮಲ್ಲಿ ಅಂತ ಕೇಳಿದ್ರಿ. ಸೊ 1 ವರ್ಷ ಆ ಫಸ್ಟ್ ಇಯರ್ ವಾಸ್ ಓನ್ಲಿ ಫಿಸಿಯೋ 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 ಪ್ಲಸ್ ನಾನು ಏನು ಗೊತ್ತಾ, ನಾನು ತುಂಬ ಇದನ್ನ ನಾನು ಆ್ಯಕ್ಚುಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಐ ಯೂಸ್ಡ್ ಅ ಲಾಟ್ ಆಫ್ ಆಯುರ್ವೇದ ಆಲ್ಸೋ. ಎಲ್ಲ ಟಾನಿಕ್ಸ್ ಆಗಿರ್ಬೋದು, ಅದರಲ್ಲಿರುವಂತಹ ಒಂದು ಆಯಿಲ್ಸು. ಸೊ ಬೆಳಗ್ಗೆ ಎಲ್ಲ ಫಿಸಿಯೋ ಆಗ್ತಿತ್ತು, ಸಾಯಂಕಾಲ ಎಲ್ಲ ಆಯಿಲು, ಸ್ನಾನ ಆ ಥರ ಆಗ್ತಿತ್ತು. ಸೊ ಆ್ಯಂಡ್ ಡಯಟ್ ವಾಸ್ ವೆರಿ ಇಂಪಾರ್ಟೆಂಟ್. ಡಯಟ್ ನೋಡಿಕೊಂಡೆ. ಆಮೇಲೆ ಒಂದು ಏನಂತಾರೆ, ನಾನು ಐ ಕಟ್ ಆಫ್ ಫ್ರಮ್ ದ ವರ್ಲ್ಡ್. ನೀವು ಆವಾಗಲೇ ಕೇಳಿದ್ರಿ ನನಗೆ, ನೀವು ಫ್ರೆಂಡ್ಸ್ ಜೊತೆ ಜಾಸ್ತಿ ಇಟ್ಕೋತಾ ಇದ್ರಾ ಅಥವಾ ಇಂಡಸ್ಟ್ರಿನವ್ರು ಯಾರಾದರೂ. ನಾನು ಯಾರ ಜೊತೆನೂ ಟಚ್ಚಲ್ಲೇ ಇಟ್ಕೊಳ್ಳಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ದ್ಯಾಟ್ ಇಂಡಸ್ಟ್ರಿ ಅವ್ರು ಯಾರೂ ನನಗೆ ಸ್ಟಿಲ್ ಐ ಕೇಮ್ ಔಟ್ ವಿತ್ ದಟ್ ರೀಲ್. ಅಲ್ಲಿವರೆಗೂ ನೋಬಡಿ ರಿಯಲಿ ಕೇರ್ಡ್ ಆರ್ ಬಾದರ್ಡ್ ಟು ಕಾಲ್ ಮೀ ಆರ್ ಫೈಂಡ್ ಔಟ್ ಅಬೌಟ್ ಮೀ. ಸೊ ಈ ಇಂಡಸ್ಟ್ರಿ ನಮ್ದು ಹೆಂಗೆ ಅಂತ ಅಂದ್ರೆ, ಯಾರಿಗಾದ್ರೂ ಏನಾದರೂ ಆದರೆ ಆ ಪಾಯಿಂಟ್ ಆಫ್ ಟೈಮಲ್ಲಿ ಯಾರು ನೋಡೋಕ್ಕೆ ಹೋಗಲ್ಲ. ಇನ್ಫ್ಯಾಕ್ಟ್ ಸೋ ಮೆನಿ ಆಫ್ ಮೈ ಕ್ಲೋಸ್ ಫ್ರೆಂಡ್ಸ್ ಫ್ರಮ್ ದ ಇಂಡಸ್ಟ್ರಿ, ನೋಬಡಿ ಕಾಲ್ಡ್ ಮೀ, ನೋಬಡಿ ಕೇಮ್ ಟು ದ ಹಾಸ್ಪಿಟಲ್, ನೋಬಡಿ ಚೆಕ್ಡ್ ಆನ್ ಮೀ. ಇಟ್ ವಾಸ್ ಓನ್ಲಿ ಮೈ ಫ್ಯಾಮಿಲಿ ಆ್ಯಂಡ್ ಮೈ ಆ್ಯಕ್ಚುಲ್ ಪರ್ಸನಲ್ ಫ್ರೆಂಡ್ಸ್. ಆಮೇಲೆ ನಂದು ಆ ರೀಲ್ ಹೆಂಗೆ ಆಚೆ ಬಂತು, ನಾನು ಹಿಂಗೆ ರಿಕವರ್ ಆಗ್ತಾ ಇದ್ದೀನಿ, ಅದು ಇದು ಅಂತೆಲ್ಲ ಬಂತಲ್ಲ, ಆ ಪಾಯಿಂಟ್ ಆಫ್ ಟೈಮಲ್ಲಿ ಎವ್ರಿಬಡಿ ವೋಕ್ ಅಪ್ ಫ್ರಮ್ ದ ಇಂಡಸ್ಟ್ರಿ. ಓ ಇವಳ್ದು ಹಿಂಗಿದ್ದಾಳ, ಚೆನ್ನಾಗಿದ್ದಾಳ ಇವಾಗ ಅಂತ. ದೇ ಸ್ಟಾರ್ಟೆಡ್ ಮೆಸೇಜಿಂಗ್ ಮೀ, ಕಾಲಿಂಗ್ ಮೀ. ಎಲ್ಲೂ ಅವರೆಲ್ಲ ಇದಾರೋ ಇಲ್ವೋ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಅವರಿಂದ ಎಲ್ಲ ನನಗೆ ಕಾಲ್ ಬರೋಕ್ಕೆ ಶುರು ಆಯಿತು. ಸೊ ಇಟ್ ಈಸ್ ವೆರಿ ಅಂದರೆ ಅದು ನನ್ನ ನಗಬೇಕು ಅಲ್ವ. ಫಸ್ಟ್ ಆಫ್ ಆಲ್ ಐ ವಾಸ್ ನಾಟ್ ಅವೈಲಬಲ್ ಟು. ನಾನು ಯಾರಿಂದಾನು ಕಾಲ್ಸು ಮೆಸೇಜಸ್ಸು ಎಲ್ಲ ತಗೋತಾ ಇರಲಿಲ್ಲ ಆ ಪಾಯಿಂಟ್ ಆಫ್ ಟೈಮ್. ಐ ಹ್ಯಾಡ್ ಕಟ್ ಆಫ್ ಫ್ರಮ್ ಎವ್ರಿ ಒನ್. ದಟ್ ಈಸ್ ಒನ್ ಥಿಂಗ್. ಬಟ್ ನೋಬಡಿ ಈವನ್ ಟ್ರೈಡ್ ಟು ಇವನ್ ಕಾಲ್ ಮೈ ಫಾದರ್ ಆರ್ ಮೈ ಬ್ರದರ್ ಆರ್ ಫೈಂಡ್ ಔಟ್ ಫ್ರಮ್ ದೆಮ್ ಇವಳು ಹೇಗಿದ್ದಾಳೆ, ಹಿಂಗಿ, ನಥಿಂಗ್. ಆಮೇಲೆ ಅಂದರೆ ನಂದು ರೀಲ್ಸ್ ಬರೋಕ್ಕೆ ಶುರು ಆದಮೇಲೆ ಆವಾಗ ಎಲ್ಲರೂ ದಿ ಸ್ಟಾರ್ಟೆಡ್ ಕಾಂಟ್ಯಾಕ್ಟಿಂಗ್, ಮೆಸೇಜಿಂಗ್ ಮೀ, ಹೌ ಆರ್ ಯು, ಎವ್ರಿಥಿಂಗ್ ಇಸ್ ಫೈನ್, ಅದು ಇದು. ಅಂದರೆ ನನ್ನ ವಾಟ್ಸ್ಆ್ಯಪ್ ವಾಸ್ ಫುಲ್. ಸೊ ಏನು ಗೊತ್ತಾ, ಇಲ್ಲಿ ಅಂದರೆ ನಾವು ಒಂದು ಸರಿ ಹೋದ್ವಿ, ಈಗ ನ್ಯೂಸಲ್ಲಿ ಇದ್ದೀವಿ, ಸಮಥಿಂಗ್ ವಿ ಆರ್ ಡೂಯಿಂಗ್ ಅಂದರೆ ಮಾತ್ರ ಇಂಡಸ್ಟ್ರಿ ಕೇರ್ಸ್ ಅಬೌಟ್ ಯು. ಅದರ್ವೈಸ್ ನೋಬಡಿ ರಿಯಲಿ ಕೇರ್ಸ್. ಸುದ್ದಿಯಲ್ಲಿರಬೇಕು, ಚೆನ್ನಾಗಿ ದುಡಿತಿರಬೇಕು, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡಬೇಕು ಅಂತ ಒಂದು ಸಂದರ್ಭದಲ್ಲಿ ಮಾತ್ರ ಇಂಡಸ್ಟ್ರಿ ಅವರು ನಿಮ್ಮ ಜೊತೆ ಇರ್ತಾರೆ. ಅಂದರೆ ನೀವು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಅವ್ರಿಗೆ ಗೊತ್ತಾಗಬೇಕು, ಅವಾಗ ಅವ್ರು ನಿಮಗೆ ಬೇಕು. ವೀಕ್ ಆದರೆ ಯಾರು ಬೇಡ ನಿಮಗೆ.
ನೋಬಡಿ ನೀಡ್ಸ್ ಯು. ಹ್ಮ್ ತುಂಬಾ ಜನ ಇದ್ದಾರೆ, ಐ ಡೋಂಟ್ ವಾಂಟ್ ಟು ನೇಮ್ ದೆಮ್, ದೇರ್ ಆಲ್ ಗೋಯಿಂಗ್ ಟು ದೇರ್ ಓನ್ ಪ್ರಾಬ್ಲಮ್ಸ್. ತುಂಬಾ ಒಂದು ಕುಗ್ಗಿದ್ದಾರೆ ಜೀವನದಲ್ಲಿ. ಅವ್ರ ಬಗ್ಗೆ ಎಲ್ಲ ಯಾರು ಇವತ್ತು ಕಾಳಜಿನೇ ಹಾಕ್ತಾ ಇಲ್ಲ.